ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಆಗ ನಿಮಗೆ ಬುದ್ಧಿ ಬರುತ್ತೆ. ಆದರೆ ಈ ಪ್ರಕರಣದಿಂದ ನನಗಂತೂ ತುಂಬ ಸಂತೋಷ ಆಗಿತ್ತು. ಯಾಕೆಂದರೆ ನಿಮ್ಮ ವ್ಯಕ್ತಿತ್ವ ಏನು, ನೀವು ಎಂಥ ವ್ಯಕ್ತಿ ಅನ್ನೋದು ಇವರಿಗೆಲ್ಲ, ಸಮಾಜಕ್ಕೆ, ಇಡೀ ಸಮಾಜಕ್ಕೆ ಗೊತ್ತಾಗಿದೆ. ಇನ್ನು ಮುಂದೆ ಜವಾಬ್ದಾರಿಯುತವಾದ ಕೆಲಸ ಯಾವತ್ತೂ ನಿನಗೆ ಕೊಡಲ್ಲ. ಡ್ಯಾಡಿ, ಆ ಸಂದರ್ಭದಲ್ಲಿ ನೀವು ಅಲ್ಲಿದ್ದಿದ್ರೆ ಆಗಿನ ಅನಿವಾರ್ಯತೆ ಏನು ಅನ್ನೋದು ಗೊತ್ತಾಗೋದು. ಜೇಪಿ ಮಾವ ಐಡಿಯಾ ಕೊಡದೆ ಹೋಗಿದ್ದಿದ್ರೆ ಅಲ್ಲಿರೋ ಜನರ ಕೋಪ ಗುರಿಯಾಗಿ ನಾಗಳು ಕೈಯೋ ಕಾಲೋ ಕಳ್ಕೋಬೇಕಾಗಿತ್ತು ಅಷ್ಟೇ. ಏಯ್ ದಡ್ಡನ್ ಥರ ಮಾತಾಡ್ಬೇಡೋ. ದೇವ್ರು ಕೊಟ್ಟರೋ ಬುದ್ಧಿನ ಸ್ವಲ್ಪ ಆದರೂ ಉಪಯೋಗಿಸು. ಬಂದ್ಬಿಟ್ಟ ಹೇಳೋದಕ್ಕೆ ದೊಡ್ಡದಾಗಿ. ಅಲ್ಲ ಕಣ, ಈ ಪ್ರಕರಣದಲ್ಲಿ ನೀವು ಭಾಗಿ ಆಗಿಲ್ಲ ಅಂತ ಮೇಲೆ ಯಾಕೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ರಿ? ಅದಕ್ಕೆ ಕಾರಣ ಗೊತ್ತಾ ನಿನಗೆ? ಗೊತ್ತಿಲ್ಲ ಅಲ್ಲ? ನಾನು ಹೇಳ್ತೀನಿ ಕೇಳು. ನಿಮ್ಮ ಮಾವ ಇವರು ತಪ್ಪು ಮಾಡಿದ್ರು. ಆ ತಪ್ಪನ್ನ ಮುಚ್ಚಿಡೋದಕ್ಕೆ ನಿಮ್ಮನ್ನ ದಾಳಿಗಳ ತರ ಉಪಯೋಗಿಸ್ಕೊಂಡ್ರು. ಏನು ಗೊತ್ತಿಲ್ಲದೆ ಇರೋ ನೀವು, ಯಾರು ಏನು ಹೇಳಿದ್ರು ನಂಬುವಂಥ ನೀವು, ತಪ್ಪು ಸರಿ ಗೊತ್ತಿಲ್ಲದೆ ಅವರು ಉಪಯೋಗಿಸ್ಕೊಂಡ್ರಲ್ಲ ಆ ಟ್ರ್ಯಾಪ್, ಅದರಲ್ಲಿ ಹೋಗಿ ಬಿದ್ರಿ. ಅವರು ತೋಡಿದ ಹಳ್ಳದಲ್ಲಿ ನೀವೇ ಹೋಗಿ ಬಿದ್ರಿ. ಯಾಕೆಂದ್ರೆ ನಿಮಗೆ ತಪ್ಪು ಸರಿ ಒಂದು ಯೋಚನೆ ಮಾಡೋ ವಿವೇಚನೆನೇ ಇಲ್ವಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ನೀವು ಯಾವತ್ತೂ ಅಪ್ಪನ ಮಕ್ಕಳಾಗಿ ಬೆಳಿಲೇ ಇಲ್ಲ. ಸದಾಕಾಲ ಅಮ್ಮನ ಮಕ್ಕಳಾಗಿ ಬೆಳೆದ್ರಲ್ಲ, ಅದು ಇವತ್ತು ಗೊತ್ತಾಯ್ತಾ ಸತ್ಯ? ರೀ, ಅವಕಾಶ ಸಿಕ್ತು ಅಂತ ನನ್ನ ಹಂಗ್ಸಕ್ ಬರಬೇಡಿ. ನಿಮ್ ಮುದ್ದಿನ ಸೊಸೆಂದಿರು ನಮ್ಮ ಮಕ್ಳನ್ನ ನಮ್ಮಿಂದ ದೂರ ಮಾಡಕ್ ಹೊರಟಿದ್ರು. ಅದು ಗೊತ್ತಾ ನಿಮ್ಗೆ? ನೀನೇನು ಹೇಳ್ಬೇಡ, ನನಗೆಲ್ಲ ಗೊತ್ತು. ಪ್ರತಿಯೊಂದು ವಿಚಾರನೂ ಗೊತ್ತು, ಯಾವುದೋ ನನಗೇನು ಹೊಸದಲ್ಲ. ಆದರೆ ನನ್ನ ಮುದ್ದಿನ ಸೊಸೆಯರು, ಈ ನಿನ್ನ ಮಕ್ಕಳು ಇಂಥ ಅನಿವಾರ್ಯ ಸ್ಥಿತಿಗೆ ಬಂದು ನಿಂತಿದ್ದಾರಲ್ಲ, ಅದಕ್ಕೆ ಕಾರಣ ಯಾರು ಗೊತ್ತಾ? ನೀನು ಪ್ರಭಾ, ನೀನೇ ಅದಕ್ಕೆ ಕಾರಣ ಅನ್ನೋದನ್ನ ಮರಿಬೇಡ. ಯಜಮಾನ್ರೆ, ವಿದೇಶ ಪ್ರವಾಸದಿಂದ ಬಂದಿದ್ದೀರಾ, ಸುಸ್ತಾಗಿದ್ದೀರಾ. ಒಳ್ಳೆ ಅಡುಗೆ ಮಾಡಿದ್ದೀನಿ, ರುಚಿಯಾಗಿ ಅಡುಗೆ ಮಾಡಿದ್ದೀನಿ. ನಿಮಗೂ ನಾಲಿಗೆ ಕೆಟ್ಟೋಗಿರ್ಬೋದು, ಬನ್ನಿ ಊಟ ಮಾಡಿ. ಅಮ್ಮವ್ರೆ, ಅವರು ಕೂಡ ಕಚೇರಿ ಕೋರ್ಟು ಅಂತ ಹೇಳಿ ಸುಸ್ತಾಗಿರ್ತಾರೆ, ಜೊತೆಯಲ್ಲಿ ಮಕ್ಕಳು ಕೂಡ ಸುಸ್ತಾಗಿರ್ತಾರೆ. ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ಚೆನ್ನಾಗಿರುತ್ತೆ. ಬನ್ನಿ ಚಿಕ್ಕ ಯಜಮಾನ್ರೆ. ಕರೆಕ್ಟಾಗಿ ಹೇಳ್ದಪ್ಪ. ನಡಿ ನಿನ್ ಬಡ್ಸು, ಇದೆಲ್ಲ ಇದ್ದಿದ್ದೆ ಗೋಳು. ಸರಿ ಬನ್ನಿ. ಹೇಳಮ್ಮ ಸಂಜನಾ. ಇನ್ನೂ ಇಲ್ಲೇ ಇದ್ದೀನಿ. ವಿಷಯ ಸ್ವಲ್ಪ ಗರಂ ಆಗಿದೆ. ಎಲ್ಲರ ಸಿಟ್ಟು
ಅನುಮಾನನೂ ನನ್ನ ಕಡೆಗೆ ಇದೆ. ಅದನ್ನ ಯಾರ ಮೇಲಾದ್ರೂ ತಿರುಗಿಸ್ಬಿಟ್ರೆ ನಾನು ಸ್ವಲ್ಪ ಉಸಿರೆತ್ಬೋದು. ಏನು? ಹೌದಾ? ಆ ಪ್ರೆಸ್ ರಿಪೋರ್ಟರ್ ಅಜಯ್ ಬಗ್ಗೆ ತಾನೆ? ಇಷ್ಟು ಇನ್ಫಾರ್ಮೇಶನ್ ನನಗೆ ಸಾಕು. ಬೂದಿ ಮುಚ್ಚಿದ ಕೆಂಡ ಥರ ಇರೋ ಈ ಸುದ್ದಿನ ಸಾಳ್ಗಿಚ್ಚು ಮಾಡೋದಕ್ಕೆ ಬಳಸ್ಕೋತೀನಿ. ಥ್ಯಾಂಕ್ಸ್ ಮಮ್ಮಿ. ಯಾಕ್ರೋ ನನ್ನ ಮುಖ ನೋಡಿದ ತಕ್ಷಣ ನಿಮ್ಗಳ ಮುಖ ಕೆಂಪಾಗ್ಬಿಟ್ಟಿದೆ? ಮತ್ತಿನ್ನೇನು ಮಾವ, ನೀವು ಮಾಡಿದ್ದು ಸರಿನಾ? ನೀವು ದುಡ್ಡು ಹೊಡೆಯೋಕ್ಕೋಸ್ಕರ ನಮ್ಮನ್ನು ಬಲಿ ಮಾಡಿದ್ರಾ? ಇಷ್ಟನಾ ನೀವು ನನ್ನ ನಂಬಿರೋದು? ಅಂದರೆ ನಿಮ್ಮ ಡ್ಯಾಡಿ ಹೇಳಿದ ತಕ್ಷಣ ಆ ಮಾತನ್ನ ನಂಬಿಡೋದಾ? ಅಲ್ರಯ್ಯ, ಇಷ್ಟೆಲ್ಲ ಆದ್ಮೇಲೂ ನಿಮ್ಮಪ್ಪ ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾನೆ? ಆ ನಿಮ್ಮ ಹೆಂಡತಿರಿಗೆ. ಅವ್ರ ಪರ ವಹಿಸ್ಕೊಂಡು ನಿಮ್ಮ ತಾಯಿನೇ ತಪ್ಪು ಅಂತ ದೂರ ಹೋವಾಗ ನನ್ನ ವಿರುದ್ಧ ಆರೋಪ ಹೊರಿಸದೇ ಇರ್ತಾನ? ಹಾಗಂತ ನನಗೇನು ಬೇಜಾರಿಲ್ಲ. ಆದರೆ ನಿಮ್ಗಾಗ್ತಿರೋ ಅನ್ಯಾಯನ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಪ್ಪ. ನಮಗೆ ಅನ್ಯಾಯ ಆಗ್ತಿದ್ಯಾ? ಅದು ಹೇಗೆ? ಅದು ಪ್ರೆಸ್ ರಿಪೋರ್ಟರ್ ಅಜಯ್ನ ರೌಡಿಗಳ ಕೈಲಿ ಹೊಡಿಸಿ ಊರು ಬಿಟ್ಟು ಹೋಗು ಅಂತ ಹೆದರಿಸಿದೆಯಲ್ಲ, ಅವನಿಗ ಎಲ್ಲಿದ್ದಾನೆ ಅಂತ ಗೊತ್ತಾ? ಇನ್ನೆಲ್ಲಿರ್ತಾನೆ? ಸರಿಯಾಗಿ ಓದೋದೆಂದು ಈ ಊರನ್ನ ಬಿಟ್ಟು ಓಡೋಗಿರ್ತಾನೆ ಅಷ್ಟೇ. ಅಯ್ಯೋ ದಡ್ರ, ನೀವು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಅವನು ಓಡಿ ಹೋಗ್ತೀನಂದ್ರು ನಿಮ್ಮ ಹೆಂಡತಿರು ಅವನ್ನ ಬಿಟ್ಟಿಲ್ಲ. ಅವನ್ನ ಮನೇಲಿ ಇರಿಸ್ಕೊಂಡು ಉಪಚಾರ ಮಾಡಿ ಊಟ ಹಾಕ್ತಿದ್ದಾರೆ. ನಂಬಿಕೆ ಬರ್ತಾ ಇಲ್ವಲ್ಲ? ನೀವು ನಂಬಲೇಬೇಕು. ಮಾವ, ಬೆಳಗ್ಗೆ ತನಕ ಸ್ಟೇಷನ್ನಲ್ಲಿದ್ದೆ, ಮಧ್ಯಾಹ್ನ ಕೋರ್ಟಲ್ಲಿದ್ದೆ, ಈಗ ಇಲ್ಲಿದ್ಯಾ? ಹೊರಗಡೆ ಓಡಾಡ್ಕೊಂಡಿರೋ ನಮಗೆ ಈ ವಿಷಯ ಗೊತ್ತಿಲ್ಲ ಅಂದಮೇಲೆ ನಿನಗೆ ಗೊತ್ತಾಯ್ತು? ನಿನ್ನ ಮಾತನ್ನ ನಾವು ನಂಬೋದಿಲ್ಲ. ನೋಡ್ರು, ನೀವುಗಳೇ ರೌಡಿಗಳನ್ನ ಬಿಟ್ಟು ಅಜಯ್ನ ಹೊಡಿಸಿದ್ದು ನಿಜ ತಾನೆ? ಹೌದು. ಮತ್ತೆ ಆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂದಮೇಲೆ ಅಜಯ್ ನಿಮ್ಮ ಅತ್ತೆ ಮನೇಲಿ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರತ್ತೆ. ಎಸ್, ನಿಮ್ಮ ಮಾತಲ್ಲಿ ಪಾಯಿಂಟ್ ಇದೆ. ಅಂದ್ರೆ ನಮ್ಮ ಹೆಂಡತಿರು ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಾರೆ ಅಂತ ಆಯ್ತು. ಯಾಕೋ ಅತಿಯಾಗೋಯ್ತು ಕಣ. ನಮ್ಮ ವೈರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಅವ್ರು ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಹೌದಾ? ಹೆಂಗಸರಿಗೆ ಇಷ್ಟು ಛಲ ಇದೆ ಅಂದಮೇಲೆ ನಮಗಿರೋದಿಲ್ವಾ? ನಮ್ಮನ್ನ ಎದುರಾಕೊಂಡಿರೋ ಬೆಲೆ ಏನು ಅಂತ ನಾವು ಅವ್ರಿಗೆ ಇಷ್ಟರಲ್ಲೇ ಅರ್ಥ ಮಾಡಿಸ್ತೀವಿ. ಅಮ್ಮಾರೇ, ಅಮ್ಮಾರೇ, ಯಾರು? ನಾನು ಮಂಜ, ಮೈತ್ರಿ ಅಂಗಡಿಯವನು. ಅಜಯಣ್ಣ ಬಟ್ಟೆ ಕೊಟ್ಟಿದ್ರು, ವಾಪಸ್ ಕೊಟ್ಟೋಗೋಣ ಅಂತ ಬಂದು. ಕಾಸೇನಾದ್ರೂ ಕೊಡ್ಬೇಕಪ್ಪ? ಇಲ್ಲ ಅವರೇ, ಕಾಸೆಲ್ಲ ಕೊಟ್ಟಿದ್ದಾರೆ. ಆದರೆ ಅವ್ರ ಪ್ಯಾಂಟ್ ಜಾಬಲ್ಲಿ ಒಂದು ವಾಚ್ ಸಿಕ್ತು, ಅವ್ರಿಗೆ ಕೊಟ್ಬಿಡಿ. ಈ ವಾಚ್ ಕಾವ್ಯನ ಹತ್ರ ನೋಡಿದ್ನಲ್ಲ, ಅಜಯ್ ಹತ್ರ ಈಗ ಬಂತು. ಅವಳನ್ನೇ ಕೇಳೋಣ.
ಕಾವ್ಯ 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 ಏನಮ್ಮ ಕೋರ್ಟ್ಗಳಲ್ಲಿ ಅಮೀನ್ರುಗಳು ಅಪರಾಧಿಗಳನ್ನ ಕರೀತಾರಲ್ಲ 3 ಸಲ ಕಾವ್ಯ 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 ಆ ತರ ಕರಿತೀಯಲ್ಲ ಏನಾಯ್ತು ಹೇಳು. ಯಾಕೆ ರೇಗ್ಸಕ್ ನಿಮ್ಮಪ್ಪ ಸಿಗ್ಲಿಲ್ವಾ? ಹಾ ಇಲ್ಲೋಡು. ಈ ವಾಚ್ನ ನನ್ನ ಗಂಡನ್ ಗಿಫ್ಟ್ ಮಾಡಿದ್ದೆ ಅಲ್ವಾ ಅಕ್ಕ? ನಿನಗೂ ಇದನ್ನು ತೋರಿಸಿದ್ದೆ ಅಲ್ವಾ? ನೋಡು. ಹೌದು, ಏನಮ್ಮ ಈಗ? ನಮ್ಮ ಮನೇಲಿ ಇದ್ದಾನಲ್ಲ ಹುಡುಗ ಅಜಯ್, ಅವನ ಪ್ಯಾಂಟಲ್ಲಿ ಸಿಕ್ತು ಅಂತ ಐರನ್ ಹುಡುಗ ತಂದ್ಕೊಟ್ಟ. ಹೌದಾ? ಗೌತಮ್ ಕೈಯಲ್ಲಿರ್ಬೇಕಾದ ವಾಚು ಅಜಯ್ ಹತ್ರ ಹೇಗೆ ಬಂತು? ಅದನ್ನ ಕೇಳೋಣ ಅಂತಾನೆ ನಿನ್ನನ್ನು ಕರೆದಿದ್ದು. ನನ್ನ ಹತ್ರ ಕೇಳಿದ್ರೆ ಏನಮ್ಮ ಪ್ರಯೋಜನ? ಇರು, ಅಜಯ್ ಹತ್ರನೇ ಕೇಳೋಣ. ಅಕ್ಕ ನಡಿ. ಕಾವ್ಯ, ಅಜಯ್ ಅವರೇ ಬರ್ತಿದ್ದಾರೆ. ಯಾಕೆಲ್ಲ ಹಾಗೆ ನೋಡ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ವಾಚ್ ನೋಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಬ್ರದರ್, ಈ ವಾಚ್ ನಿಮ್ಮ ಹತ್ರ ಹೇಗೆ ಬಂತು? ಏನಿಲ್ಲ, ಈ ವಾಚ್ ನನ್ನ ಹಸ್ಬೆಂಡ್ಗೆ ಪ್ರೆಸೆಂಟ್ ಮಾಡಿದ್ದೆ. ನಿಮ್ಮ ಜೋಬಲ್ಲಿ ಈ ವಾಚ್ ಹೇಗೆ ಬಂತು ಅಂತ. ಅದ ಇಲ್ಲೇ ಒಂದು ಕಡೆ ಬಿದ್ದಿತ್ತು, ಯಾರು ಕೇಳಿದ್ರೆ ಕೊಡೋಣ ಅಂತ ನಾನೇ ನನ್ನ ಜೇಬಲ್ಲಿ ಎತ್ತಿಟ್ಕೊಂಡಿದ್ದೆ. ಸಾಕು ಬ್ರದರ್, ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಮತ್ತೆ ಸುಳ್ಳಿನ ಮೇಲೆ ಸುಳ್ಳು ಯಾಕೆ ಹೇಳ್ತಾ ಇದ್ದೀರಾ? ಈ ವಾಚ್ ನಿಮ್ಮ ಹತ್ರ ಹೇಗೆ ಬಂತು ಅಂತ ಹೇಳಿ. ಇಲ್ಲ ಅಂದ್ರೆ ನಾವು ನಿಮ್ಮ ಮೇಲಿಟ್ಟಿರೋ ನಂಬಿಕೆನ ಕಳ್ಕೋಬೇಕಾಗುತ್ತೆ. ನೀವು ಒಡ ಹುಡ್ದವರು ಅನ್ನೋ ಮರ್ಯಾದೆ ಇಟ್ಕೊಂಡಿದೀವಿ. ಮತ್ತೊಂದು ಸುಳ್ಳು ಹೇಳಿ ಆ ಭಾವನೆಗಳಿಗೆ ಅವಮಾನ ಮಾಡಬೇಡಿ. ಪ್ಲೀಸ್ ಸಿಸ್ಟರ್, ಅಷ್ಟೊಂದು ಕಠೋರವಾಗಿ ಮಾತಾಡಬೇಡಿ. ಮನಸ್ಸುಗಳು ಒಡೆದೋಗ್ತಾವಲ್ಲ ಅನ್ನೋದೊಂದು ಕಾರಣಕ್ಕೆ ನಾನು ಸತ್ಯನ ಮುಚ್ಚಿಟ್ಟು ಸುಳ್ಳನ್ನು ಹೇಳಬೇಕಾಗಿ ಬಂತು. ಆ ಸುಳ್ಳಿಂದ ಈ ಸಂಬಂಧಗಳು ಒಡೆದೋಗ್ತವೆ ಅನ್ನೋದಾದ್ರೆ ಮತ್ತ್ಯಾಕೆ ನಾನು ಅದೇ ಸುಳ್ಳನ್ನು ಹೇಳಿ? ಸತ್ಯನೇ ಹೇಳ್ತೀನಿ. ನಾನು ಅವತ್ತು ಜಾಗಿಂಗ್ ಹೋಗ್ಬೇಕಾದ್ರೆ ಏನೋ ಇದು, ಸುಮ್ಮನೆ ಎದುರ್ತಾರೆ ಅಂತ ಹೇಳಿದಲ್ಲೋ, ಬಾ ರಕ್ತ ಬರೋ ಥರ ಹೊಡೆದಿದ್ದಾರಲ್ಲೋ. ನಮ್ಮನ್ನ ಫಾಲೋ ಮಾಡಿ ನಮ್ಮ ಮರ್ಯಾದೆ ತೆಗೆದಿದ್ದ ನೀನು. ಇವನಿಗೆ ಹೋಗಿ ಹೋಗಿ ಅಯ್ಯೋ ಪಾಪ ಅಂತಿದ್ಯಾ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವನು ಕುತ್ತಿ ಮೇಲೆ ಕಳೆಕ್ಟ್ ಹಾಗೆ ಹೊಸ್ಕಾಕ್ಬಿಡ್ಬೇಕು ಅನಿಸ್ತಾ ಇದೆ. ಸಾಕು ಸುಮ್ಮನಿರಲ್ಲೋ, ನೀವು ಹೊಡೆದಿರೋದೇ ಜಾಸ್ತಿ ಕಣೋ. ಪಾಪ ಕಣೋ, ನೋಡು ಮುಖ ಎಲ್ಲ ರಕ್ತ ಬರ್ತಿದೆ ಕಣೋ. ಆ ಸಂದರ್ಭದಲ್ಲಿ ವಾಚ್ ಹೇಗೋ ನನ್ನ ಪಕ್ಕದಲ್ಲಿ ಬಿದ್ದಿತ್ತು. ಅದು ಬೇರೆ ಯಾರ ಕೈಗಾರು ಸಿಕ್ಕಿದ್ರೆ ನನ್ನನ್ನು ಹೊಡ್ಸಿದ್ದು ಗೌರವ್ ಗೌತಮ್ ಅಂತಲೇ ಸಾಕ್ಷಿ ಸಿಕ್ಬಿಡುತ್ತೆ ಅಂತ ನಾನೇ ಈ ವಾಚನ್ನು ನನ್ನ ಹತ್ರ ಬಚ್ಚಿಟ್ಕೊಂಡಿದ್ದೆ. ನೋಡ್ದೇನಕ್ಕ, ನಮ್ಮ ಗಂಡಂದ್ರು ಸಾಚಾ ಬುದ್ಧಿನ ಬರ್ತಾ ಬರ್ತಾ ಅವ್ರ ಬುದ್ಧಿ ಗೆದ್ಲಿಡಿತಾ ಇದೆ. ಇದಕ್ಕೆ ಅವ್ರಿಗೆ ಕ್ಷಮೆನೇ ಇಲ್ಲ, ಶಿಕ್ಷೆ ಆಗ್ಲೇಬೇಕು. ಅಲ್ಲ ರೀ ಅಜಯ್ ಅವರೇ, ಅವತ್ತು ಪೊಲೀಸ್ನವ್ರು ಬಂದು ಕೇಳಿದಾಗ ಕುಡ್ದು ಬಿದ್ದಿದ್ದೆ ಅದಕ್ಕೆ ಏಟಾಯ್ತು ಅಂತ ಯಾಕ್ರಿ ಸುಳ್ಳು ಹೇಳಿದ್ರಿ?
ಅವತ್ತೇ ಹೇಳಿದಿದ್ರೆ ಹೊಡ್ದೋರ್ ಜೊತೆ ನಮ್ಮ ಗಂಡಂದ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಬಿ ಎಣಿಸ್ತಾ ಇದ್ರು. ಹಾಗಾಗಬಾರ್ದು ಅಂತಲೇ ನಾನು ಹೇಳಿಲ್ಲ ಸರ್. ಇಷ್ಟಕ್ಕೂ ನಾನು ನಿಮ್ಮನ್ನ ಸಿಸ್ಟರ್ಸ್ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನನ್ನು ಬ್ರದರ್ ಥರನೇ ನೋಡ್ಕೊಂಡಿರ. ಅಂದಮೇಲೆ ಹೇಗೆ ತಾನೇ ನಾನು ನಿಮ್ಮ ಗಂಡಂದ್ರನ್ನ ಜೈಲಿಗೆ ಕಳ್ಸೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಹಾಗಂತ ಅವ್ರು ಹೊಡ್ಸಿದ್ದನ್ನ ಕ್ಷಮಿಸ್ಬಿಡ್ತೀರಾ? ಅವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಬೇಡ, ಬಿಟ್ಬಿಡಿ ಸಿಸ್ಟರ್. ಅವ್ರು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ದಿರು ಅಂತ ಅಂದ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟಿದ್ದೆ. ನೀವು ಹಾಗೆ ಅಂದ್ಕೊಂಡು ಈ ವಿಷಯ ನಿಮಗೆ ಬಿಟ್ಬಿಡಿ. ತಗೊಳ್ಳಿ ಸಿಸ್ಟರ್. ಅಜಯ್, ಬಟ್ಟೆ ತಗೋಪ. ಏನೋ ಮಾಡೋದು? ಆ ಅಜಯ್ ನಮ್ಮ ವೈರಿ ಅಂತ ಗೊತ್ತಿದ್ದು ಅಂಜಲಿ ಕಾವ್ಯ ಬೇಕು ಅಂತ ಹೀಗೆ ಮಾಡ್ತಾ ಇದ್ದಾರಲ್ಲೋ. ಎಷ್ಟು ಧೈರ್ಯನೋ ಅವ್ರಿಗೆ. ನಮ್ಮನ್ನ ಮಮ್ಮಿನ ಮಾವನ್ನ ಲಾಕಪ್ಪಲ್ಲಿ ಹಾಕಿ ಡ್ಯಾಡಿ ಹೆಸರಿಗೆ ಮಸಿ ಬೆಳೆದಿರೋ ಅಜಯ್ನ ಮನೆಗೆ ಕರ್ಕೊಂಡೋಗಿ ಊಟ ತಿಂಡಿ ಕೊಟ್ಟಿದ್ದು ಅಲ್ಲದೆ ಆಶ್ರಯನೂ ಕೊಟ್ಟಿದ್ದಾರೆ. ಅಲ್ಲಿಗೆ ನಮ್ಮನ್ನ ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅವರು? JP ಮಾವ ಹೇಳಿದಾಗೆ ನಮ್ಮ ಹೊಟ್ಟೆ ಉರಿಸಿ ನೆಮ್ಮದಿ ಹಾಳು ಮಾಡೋಕೆ ಹೀಗೆ ಮಾಡಿದ್ದಾರೆ ಅವರು. ಆಫ್ಟರ್ ಆಲ್ ಬೇರೆ ಮನೆ ಮಾಡ್ದಿರೋ ಕಾರಣಕ್ಕೆ ಈ ರೀತಿ ಸೇಡ್ ತಿರ್ಸ್ಕೊತಾ ಇದ್ದಾರಲ್ಲ. ಇಷ್ಟು ಒಳ್ಳೆಯವರು ಅನ್ಕೊಂಡಿದ್ದೆ. ಛೇ, ಇಷ್ಟು ಕೀಳ್ಮಟ್ಟಿಗೆ ಇಳಿತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನಗೇನೋ ಈ ಅಜಯ್ ನಾವು ಹೊಡೆದಿರೋ ವಿಷಯನ ಅಂಜಲಿ ಕಾವ್ಯ ಹತ್ರ ಹೇಳ್ಕೊಂಡು ಅವ್ರ ಸಿಂಪತಿ ಗಿಟ್ಟಿಸ್ಕೊಂಡು ಈಗ ನಮ್ಮ ಹೆಂಡತಿನೇ ನಮ್ಮ ವಿರುದ್ಧ ಎತ್ಕೊಂಡಿದ್ದಾನೆ ಕಣೋ. ಅವ್ನು 1000 ಹೇಳ್ತಾನೋ, ಇದನ್ನ ಕೇಳೋ ಬುದ್ಧಿ ಇವ್ರಿಗೆ ಯಾಕೋ ಬಂತು? ಲೈಫ್ನಲ್ಲಿ ಯಾವುದೇ ಕಾರಣಕ್ಕೂ ಅಂಜಲಿ ಕಾವ್ಯಕ್ಕೆ ಸ್ಥಾನ ಕೊಡಬಾರ್ದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಇದ್ಯಾವ ವಾಚು ಅಂತ ನಿಮಗೆ ನೆನಪಿದೆಯಾ? ಇದ್ಯಾರು ಕೊಡ್ಸಿದ್ದು ಅಂತ ಗೊತ್ತಾ? ನಾನೇ ಕೊಡ್ಸಿದ್ದು. ಅವನ ಹತ್ರ ಹೇಗೋಯ್ತು ಅಂತ ನಾನು ಹೇಳ್ತೀನಿ. ರೌಡಿಗಳನ್ನ ಬಿಟ್ಟು ಅಜಯ್ನ ಒಡ್ಸಿದ್ಮೇಲೆ ಅವ್ನು ಸತ್ತವನ ಬದುಕೋನೋ ಅಂತ ನೋಡಕ್ ಹೋಗಿದ್ರಲ್ಲ, ನಾಚಿಕೆನೇ ಆಗೋದಿಲ್ವಾ? ಯಾಕ್ರಿ ಇಷ್ಟು ಕೆಟ್ಟವರಾಗಕ್ಕೆ ಹೋಗ್ತಿದ್ದೀರಾ? ಹಲೋ, ಏನು ನಾವು ಸುಮ್ಮನೆ ಇದೀವಿ ಅಂತ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ದಿಲ್ಲ? ನಮ್ಮ ವೈರಿನ ಕರ್ಕೊಂಡ್ಬಂದು ಮನೇಲಿ ಉಪಚಾರ ಮಾಡೋದಲ್ಲದೆ ಇಲ್ಲಿ ಬಂದು ನಮ್ಗೆ ಉಪದೇಶ ಕೊಡ್ತಾ ಇದೀಯಾ? ಯಾರಿ ವೈರಿ? ಅಜಯ್ಯ. ಅಜಯ್ ಅಲ್ಲ ರೀ, ಈ ದ್ವೇಷ ಅನ್ನೋ ಹಠ ಇದೆಯಲ್ಲ, ಅದು ನಿಮ್ಗಳ ವೈರಿ. ದಿನದಿಂದ ದಿನಕ್ಕೆ ನಿಮ್ ಒಳ್ಳೆತನನ ಪಾತಾಳಕ್ಕೆ ತಳ್ತಿದೆ. ಶಟ್ ಅಪ್ ಅಂಜಲಿ. ಕ್ಯಾರೆಕ್ಟರ್ ಕಳ್ಕೊತಾ ಇರೋದು ನಾವಲ್ಲ, ನೀವು.
ಅಜಯ್ ದೊಡ್ಡ ಗುಣ ತೋರಿಸಿ ಇನ್ನೂ ಕಂಪ್ಲೇಂಟ್ ಕೊಡದೆ ಇನ್ನೂ ನಿಮ್ಮನ್ನ ಜೈಲ್ ಒಳಗೆ ಹಾಕ್ಸಿಲ್ವಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಅಜಯ್ ದೊಡ್ಡ ಗುಣ ಏನು ಅಂತ. ನಮ್ಮ ಮುಂದೆನೆ ನಮ್ಮ ವೈರಿ ಗುಣಗಾನ ಮಾಡಬೇಡ ಕಾವ್ಯ, ಇದು ನಮ್ಗೆ ಇಷ್ಟ ಆಗೋದಿಲ್ಲ. ನನಗೂ ಅಷ್ಟೇ, ಮತ್ತೆ ಮತ್ತೆ ಅಜಯ್ಗೆ ತೊಂದರೆ ಕೊಡೋದು ಇಷ್ಟ ಆಗೋದಿಲ್ಲ. ಅಲ್ರಿ, ನಾವೇನಂತ ದೊಡ್ಡ ತಪ್ಪು ಮಾಡಿದೀವಿ? ಅವ್ರಿಗೆ ಯಾಕ್ರಿ ಓಡಿಸಿದ್ರಿ? ನಾವು ನಿಮ್ಮ ಹೆಂಡತಿರಾಗಿ ನೀವು ಮಾಡಿರೋ ಪಾಪನ ಕಡಿಮೆ ಮಾಡೋದಕ್ಕೋಸ್ಕರ ಅವ್ರಿಗೆ ಸಹಾಯ ಮಾಡಿದ್ವಿ. ಅದನ್ನ ತಪ್ಪಾಗಿ ತಿಳ್ಕೊಂಡು ಮನೆ ಬಿಟ್ಟು ಹೋಗಿ ಊರ್ ಬಿಟ್ಟು ಹೋಗಿ ಅಂತ ಎದುರಿಸಕ್ಕೆ ನಿಮ್ಗೆ ಏನ್ರಿ ಹಾಕಿದೆ? ಬೇಡ ಕಾವ್ಯ, ಮರ್ಯಾದೆಯಿಂದ ಅವನ್ನ ನಿಮ್ಮ ಮನೆಯಿಂದ ಆಚೆ ಹಾಕಿ. ಇಲ್ಲ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಇರೋ ಗಂಡ ಹೆಂಡತಿ ಸಂಬಂಧ ಉಳಿಯೋದಿಲ್ಲ. ಅಯ್ಯೋ, ನಮಗೂ ಈ ಮಾತನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ನಿಮ್ಮಂತ ಕಟುಕ್ರ ಜೊತೆ ಸಂಸಾರ ಮಾಡೋ ಬದಲು ಒಳ್ಳೆ ಮನ್ಸಿರೋ ಅಜಯ್ಗೆ ಸಿಸ್ಟರ್ ಆಗಿರೋದ್ರಲ್ಲೇ ನಮಗ್ ಸಂತೋಷ ಸಿಗುತ್ತೆ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ